ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪ್ರತಿನಿತ್ಯದ ಸಮಸ್ಯೆ ಅಂದರೆ ಅದು ಕಸ. ಈ ಕಸದ ಸಮಸ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ನ ನಟಿ ಐಂದ್ರಿತಾ ರೇ ಧ್ವನಿ ಎತ್ತಿದ್ದಾರೆ. ಜಿಬಿಎ ವರ್ತನೆಯ ಬಗ್ಗೆಯೂ ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ಆರ್ ನಗರದ ಐಡಿಯಲ್ ಹೋಮ್ಸ್ ಬಳಿ ನಟಿ ವಾಸವಾಗಿದ್ದಾರೆ. ಖಾಲಿ ಜಾಗದಲ್ಲಿ ಕಸಕ್ಕೆ ಬೆಂಕಿಯನ್ನು ಹಾಕ್ತಿದ್ದಾರಂತೆ ವ್ಯಕ್ತಿಗಳು. ಕಸ ಸುಟ್ಟಿದ್ದಕ್ಕೆ 3 ದಿನಗಳಿಂದ ದಟ್ಟ ಹೊಗೆ ಆವರಿಸಿಕೊಂಡಿದೆ. ಮನೆ ಒಳಗೆ ಕೆಟ್ಟ ವಾಸನೆ ಬರ್ತಾ ಇದೆ. ಜಿಬಿಎಗೆ ಕರೆ ಮಾಡಿ ಮಾಡಿ ಸಾಕಾಗಿದೆ, ನೋ ಯೂಸ್ ಅಂತ ಹೇಳ್ತಿದ್ದಾರೆ. ವಿಡಿಯೋ ಹಂಚಿಕೊಂಡು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಾವು ಅನುಭವಿಸ್ತಾ ಇರುವಂತಹ ಸಮಸ್ಯೆ ಏನು ಅನ್ನೋದನ್ನು ತೋರಿಸಿದ್ದಾರೆ. ಜೊತೆಗೆ ಜಿಬಿಎ ಅಧಿಕಾರಿಗಳ ಕಾರ್ಯವೈಖರಿ, ಜನರ ಸಮಸ್ಯೆಗೆ ಸ್ಪಂದಿಸುವ ರೀತಿ ಹೇಗಿದೆ ಅನ್ನೋದನ್ನ ತಿಳಿಸಿದ್ದಾರೆ. ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅಂತಾರಲ್ಲ, ಜಿಬಿಎ ಅಧಿಕಾರಿಗಳನ್ನು ನೋಡಿನೇ ಹೇಳಿರಬೇಕು ಅನ್ಸುತ್ತೆ. ಬಿಬಿಎಂಪಿ ಹೋಗಿ ಜಿಬಿಎ ಅಂತ ಹೆಸರು ಬದಲಾಯಿಸಿದ್ರು, ನಮ್ಮ ಅಧಿಕಾರಿಗಳ ಕಾರ್ಯವೈಖರಿ ದಕ್ಷತೆ ಮಾತ್ರ ಬದಲಾಗಿಲ್ಲ ನೋಡಿ. ಸೆಲೆಬ್ರಿಟಿಗಳ ಸಮಸ್ಯೆನೇ ಹಿಂಗಾಗ್ಬಿಟ್ರೆ ಜನಸಾಮಾನ್ಯರ ಪಾಡಿದ್ನೇನು ಅಂಥೇಳಿ ಬರೀ ಕಸ ಹಾಕೋರನ್ನ ಐಡೆಂಟಿಫೈ ಮಾಡೋದು, ದಂಡ ಹಾಕೋದು, ಕಸ ರಿಟರ್ನ್ ಅಭಿಯಾನ ಮಾಡಿ ಮೈಲೇಜ್ ತಗೊಳ್ಳೋದು, ಪಬ್ಲಿಸಿಟಿ ತೆಗೆದುಕೊಳ್ಳೋದು, ಇದೇನಾ ಇವ್ರ ಕೆಲಸ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸ್ವತಃ ನಟಿ ಐಂದ್ರಿತಾ ರೇ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ. ಈಗ ನೀವು ಮಾಡಿರುವಂತಹ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜಿಬಿಎ ಅಧಿಕಾರಿಗಳ ಕಾರ್ಯವೈಖರಿಯನ್ನ ಸಾರಿ ಸಾರಿ ಹೇಳ್ತಾ ಇದೆ. ಏನ್ ಮೇಡಮ್ ಸಮಸ್ಯೆ ಇದು, ಏನ್ ಹೇಳ್ತೀರಿ ಈ ಬಗ್ಗೆ? ನೋಡಿ, ನಂಗೆ ಚಿಕ್ಕ ವಯಸ್ಸಿಂದ ಅಸ್ತಮ ಇತ್ತು. ನಾನು ತುಂಬಾ ಸೆನ್ಸಿಟಿವ್. ಇದು 3 ದಿವಸದಿಂದ ಸುಟ್ಟಿರೋ ವಾಸನೆ ಮನೆ ಒಳಗೆ ಬರ್ತಿತ್ತು. ಆಮೇಲೆ ಇಷ್ಟು ಮಟ್ಟಿಗೆ ಇಷ್ಟು ದೊಡ್ಡ ಪೈಲ್ನ ಬೆಂಕಿ ಹಾಕ್ತಾರಂತ ನಾನು ಅನ್ಕೊಂಡೇ ಇಲ್ಲ. ಅಲ್ಲಿ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು ಯಾವ ಲೆವೆಲ್ಗೆ ಅವರು ಕಸನ ಸುಟ್ತಾ ಇದ್ದಾರೆ. ಸರಿ, ನಂಗೆ ಆಗಿದೆ, ನಾನ್ ಒಳ್ಳೆ ಹೆಲ್ತ್ ಕೇರ್ ತಗೋಬಹುದು, ಓಕೆ, ನಾನು ಅಫೋರ್ಡ್ ಮಾಡ್ಬೋದು. ಬೇರೆಯವ್ರಿಗೆ ಎಷ್ಟು ತೊಂದರೆ ಆಗಿರ್ಬೋದು ಹೇಳಿ? ವಯಸ್ಸಾಗಿರೋರ್ಗೆ, ಅಲ್ಲಿ ಎಲ್ಲ ರೆಸಿಡೆಂಟ್ಸ್ಗೆ ಎಷ್ಟು ತೊಂದರೆ ಆಗಿರ್ಬೋದು ಹೇಳಿ? ಸೊ ನಂಗೆ ಈಗ ನನ್ಗೆ ಅಲ್ಲಿ ಇರಕ್ಕಾಗ್ಲಿಲ್ಲ. ನನ್ನ ಅಪ್ಪ ಅಮ್ಮ ಮನೇಲಿ ಬಂದಿದ್ದೀನಿ. ಇದಾದ್ಮೇಲೆ ಬಹುಶಃ ನಾನು ಹಾಸ್ಪಿಟಲ್ ಕೂಡ ಹೋಗ್ತಾ ಇದ್ದೀನಿ. ಬಟ್ ನಾನ್ ಇದು ಹೆಲ್ತ್ ಕೇರ್, ನನ್ಗೆ ಎಲ್ಲ ಪ್ರೊವಿಷನ್ಸ್ ಇದೆ. ಬೇರೆಯವ್ರಿಗೂ ತೊಂದರೆ ಆಗ್ತಾ ಇದೆ ಅಲ್ಲ, ಅವ್ರ ಬಹುಶಃ ಇದ್ ಬಗ್ಗೆ ಮಾತಾಡಕ್ಕೂ ಆಗಲ್ಲ. ಸೊ ನಾವು ಒಳ್ಳೆ ನಾಗರಿಕಾಗಿ ನಾವು ವೆಟ್ ವೇಸ್ಟ್, ಡ್ರೈ ವೇಸ್ಟ್ ಎಲ್ಲ ಸೆಗ್ರಿಗೇಟ್ ಮಾಡ್ತಾ ಇದೀವಿ, ವೇಸ್ಟ್ ಮ್ಯಾನೇಜ್ಮೆಂಟ್. ಬಟ್ ಎಲ್ಲ ಅವ್ರು ಮಿಕ್ಸ್ ಅಪ್ ಮಾಡಿ ಈಗ ಬೆಂಕಿ ಹಾಕಿದ್ರೆ ಏನ್ ಪ್ರಯೋಜನ? ಎಷ್ಟು ದಿನಗಳಿಂದ ಇರೋದು ಮೇಡಮ್ ಸಮಸ್ಯೆ ಇದು? ನನ್ಗೆ ಆಕ್ಚುಲಿ ಅವಾಗ ಬರ್ತಾ ಇರತ್ತೆ ಈ ಸುಟ್ಟಿರೋ ವಾಸನೆ. ಬಟ್ ನಮ್ ಮನೆ ಪಕ್ಕ ಇರಲ್ಲ. ಸೊ ಎಲ್ಲಿಂದ ಬರ್ತಾ ಇದಂತ. ಇನ್ಫ್ಯಾಕ್ಟ್ ಆ ಜಾಗದಿಂದ ನನ್ ಮನೆ ಇರೋದು 1 ಕಿಲೋಮೀಟರ್ ದೂರ. ಆದ್ರೂ ನಮ್ಮ ಮನೆಯಲ್ಲಿ ಬರ್ತಾ ಇದೆ. ಸೊ ಅಲ್ಲಿ ಸುತ್ತಿರೋ ಎಷ್ಟು ರೆಸಿಡೆನ್ಶಿಯಲ್ ಕಾಂಪ್ಲೆಕ್ಸ್ ನೋಡಿದೀನಿ, ಅಪಾರ್ಟ್ಮೆಂಟ್ ನೋಡಿದೀನಿ, ಅವ್ರಿಗೆ ಎಷ್ಟು ತೊಂದರೆ ಆಗಿರ್ಬೋದು. ಈಗ ಇಷ್ಟೊಂದು ದೊಡ್ಡ ಸಮಸ್ಯೆ ಆಗಿದೆ. ನಿನ್ನೆ ತುಂಬಾ ಸಫರ್ ಆಗಿದ್ದೀನಿ. ತುಂಬಾ ಉಸಿರಕ್ಕಾಗ್ಲಿಲ್ಲ ನನ್ಗೆ. ಅಲ್ಲಿಂದ ಶಿಫ್ಟ್ ಆದೆ. ಅಮ್ಮ ಮನೇಲಿ ಬಂದಿದ್ದೀನಿ. ನನ್ನ ಅಪ್ಪ ಡಾಕ್ಟರ್. ಸೊ ಅವ್ರ ಮೆಡಿಕೇಶನ್ಸ್ ಎಲ್ಲ ಕೊಟ್ರು. ನನ್ಗೆ ಅಟ್ಲೀಸ್ಟ್ ಲೈಕ್ ಆ ಪ್ರೊವಿಷನ್ ಇತ್ತು ಅಲ್ಲಿಂದ ಶಿಫ್ಟ್ ಆಗಕ್ಕೆ. ಬಟ್ ಕೆಲವ್ರಿಗೆ ಅದು ಇರಲ್ಲ. ಅಲ್ಲಿ ಇರ್ಬೇಕು ಪ್ರತಿದಿನ. ಅದು ಬೆಂಕಿ, ಕಸ ಸುತ್ತಿರೋ ವಾಸನೆ ತಗೋಬೇಕು. ಸೊ ನನ್ ಕಷ್ಟ ಆಗ್ತಾ ಇದೆ ಅಂದ್ರೆ ಬೇರೆಯವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು ಅಲ್ಲಿರೋ ಜನಗೆ. ನಿಜ ಮೇಡಮ್, ಈ ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಬಿಬಿಎಂಪಿ ತೆಗೆದು ಜಿಬಿಎ ಮಾಡಿದ್ರು, ಬೆಂಗಳೂರನ್ನ 5 ಭಾಗ ಮಾಡಿದ್ರು. ಆದ್ರೂ ಕೂಡ ಈ ರೀತಿ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಿಲ್ವಲ್ಲ ಅಂತೇಳಿ. ನನ್ಗೆ ಗೊತ್ತಿಲ್ಲ. ಬಿಕಾಸ್ ಇದಾದ್ಮೇಲೆ ನಾನು ತುಂಬಾ ಟ್ರೈ ಮಾಡಿದೆ. ಆ ಬಿಬಿಎಂಪಿ ನಂಬರು ತುಂಬಾ ಸತಿ ಟ್ರೈ ಮಾಡಿದೆ. ಬಟ್ ನನ್ಗೆ ಏನೂ ರೆಸ್ಪಾನ್ಸ್ ಬಂದಿಲ್ಲ. ಬಟ್ ನಾವು ಒಳ್ಳೆ ನಾಗರಿಕಾಗಿ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಮಾಡ್ತಾ ಇದೀನಿ. ನಮ್ಮ ಏರಿಯಾದಲ್ಲಿ ಐಡಿಯಲ್ ಹೋಮ್ಸ್ ಅಲ್ಲಿ ಎಲ್ಲರೂ ನೋಡಿದೀನಿ. ಅವ್ರು ಡ್ರೈ ವೇಸ್ಟ್ ಮತ್ತೆ ವೆಟ್ ವೇಸ್ಟ್ ಸೆಪರೇಟ್ ಮಾಡ್ತಿದ್ದಾರೆ. ಸೊ ತುಂಬಾ ಸಿಂಪಲ್. ಡ್ರೈ ವೇಸ್ಟ್ ರೀಸೈಕಲ್ ಆಗುತ್ತೆ, ವೆಟ್ ವೇಸ್ಟ್ ಕಾಂಪೋಸ್ಟ್ ಆಗುತ್ತೆ. ಸೊ ಏನಕ್ಕೆ ಅವರು ಗಾರ್ಬೇಜ್ ಬೆಂಕಿ ಹಾಕ್ತಾ ಇದ್ದಾರೆ ಅಂತ ಅದೇ ಹೇಳಕ್ ಇಷ್ಟಪಡ್ತೀನಿ. ಈಗ ಜನಸಾಮಾನ್ಯರು ಕಸ ಹಾಕಿದ್ರೆ ಅವರನ್ನು ಐಡೆಂಟಿಫೈ ಮಾಡಿ ದಂಡ ಹಾಕ್ತಾರೆ. ಬಟ್ ಈ ಅಧಿಕಾರಿಗಳ ಜವಾಬ್ದಾರಿಯನ್ನೇ ಮರ್ತು ಬಿಟ್ಟಿದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಏನಿಲ್ಲ, ಕೊನೆಗೆ ನಾವು ಸಿಟಿಜನ್ಸ್ ಸಫರ್ ಆಗ್ತಾ ಇದೀವಿ ಅಲ್ಲ. ಈಗ
ಎಲ್ಲ ಕಡೆ AQI ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ನಾನ್ ಏನ್ ಈ ವಿಡಿಯೋ ಇಂದ ಅಟ್ಲೀಸ್ಟ್ ನಾವು ಡೆಲ್ಲಿ ತರ ಆಗ್ಬಾರ್ದು ಅಂತ ನನ್ಗೆ ಅದೇ ಪ್ರೇ ಮಾಡ್ತಾ ಇದ್ದೀನಿ. ಯಾಕಂದ್ರೆ ವಯಸ್ಸಾಗಿರೋರ್ಗೆ ತುಂಬಾ ತೊಂದ್ರೆ ಆಗತ್ತೆ, ಚಿಕ್ಕ ಮಕ್ಳಿಗೆ ನಾಳೆ ಅವ್ರ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗತ್ತೆ. ಸೊ ಎಲ್ಲರಿಗೂ ತುಂಬಾ ಪ್ರಾಬ್ಲಮ್ ಆಗತ್ತೆ ಫ್ಯೂಚರ್ ಅಲ್ಲಿ. ವಿಡಿಯೋದಲ್ಲಿ ತಾವು ಹೇಳ್ತಾ ಇದ್ರಿ GB ಅಧಿಕಾರಿಗಳನ್ನ ತುಂಬಾ ಸರಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಯಾರು ಕೂಡ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತ ಹೇಳಿ. ಪಬ್ಲಿಕ್ ಟಿವಿ ಮೂಲಕ ಏನ್ ಹೇಳ್ತೀರಿ ಅಂತ ಎಲ್ಲರಿಗೂ ಟ್ಯಾಗ್ ಮಾಡಿದ್ದೀನಿ. ಸೊ ನೋಡೋಣ, ಅಟ್ಲೀಸ್ಟ್ ನೀವ್ ಹೋಗಿ ಲೊಕೇಶನ್ ಅಲ್ಲಿ ನೋಡಿ ಏನಾದ್ರೂ ಮಾಡಿದಾರ ಅಥವಾ ಇನ್ನ ಅದು ಬೆಂಕಿ. ಬಿಕಾಸ್ ನಾನ್ ನೋಡಿದ ಪ್ರಕಾರ ಇನ್ನ 2 ಫೈಲ್ ಇತ್ತು ಅದ್ ಹಿಂದೆ ಬರ್ನ್ ಮಾಡಕ್ಕೆ ರೆಡಿ ಇತ್ತು. ಸೊ ಇಷ್ಟು ದೊಡ್ಡ ಫೈಲ್ ಬೆಂಕಿ ಹಾಕಿದ್ರೆ 3-4 ದಿವಸ ಆಗತ್ತೆ ಆ ಬೆಂಕಿನ ಅಂದ್ರೆ ಹೋಗಕ್ಕೆ. ಇನ್ನ 2 ಫೈಲ್ ಇದೆಯಾ ಅಂದ್ರೆ ಎಷ್ಟು ದಿವಸ ಅದು ಬೆಂಕಿ ಹಂಗೆ ಇರತ್ತೆ. ಆಮೇಲೆ ಬೆಂಗಳೂರಲ್ಲಿರೋ ಅತಿ ದೊಡ್ಡ ಸಮಸ್ಯೆ ಮೇಡಮ್ ಇದು ಕಸ. ಬೆಂಗಳೂರು ಅಭಿವೃದ್ಧಿ ಸಚಿವರಾದಂಥ DCM DK ಶಿವಕುಮಾರ್ ಅವ್ರಿಗೆ ಏನ್ ಹೇಳ್ತೀರಿ, ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಏನ್ ಹೇಳ್ತೀರಿ ಅಂತ? ಏನಿಲ್ಲ, ನಾವು ಸಿಟಿಸನ್ ಆಗಿ ನಾವು ವೋಟ್ ಕೊಟ್ಟಿದೀವಿ ಅಂಡ್ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ. ನಮ್ದು ಒಳ್ಳೇದ್ ಮಾಡಕ್ಕೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಓಕೆ ಥ್ಯಾಂಕ್ ಯು ಮೇಡಮ್. ಜಾಸ್ತಿ ಮಾತಾಡಕ್ಕೂ ಆಗ್ತಿಲ್ಲ ಈಗ ನನ್ಗೆ. ನನ್ ಮೆಡಿಕೇಶನ್ ತಗೊಂಡಿದೀನಿ. ಬೈ ಚಾನ್ಸ್ ನನ್ಗೆ ಹೆಲ್ತ್ ಸರಿ ಆಗಲ್ಲ ಅಂದ್ರೆ ನಾನು ಹಾಸ್ಪಿಟಲ್ ಹೋಗ್ಬೇಕು. ಸೊ ಸಾರಿ, ಜಾಸ್ತಿ ಮಾತಾಡಕ್ಕೂ ಆಗಲ್ಲ. ಓಕೆ ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಇದು ನಟಿ ಐಂದ್ರಿತಾ ರೈ ಅವರ ಮಾತು. ಕಸದ ಸಮಸ್ಯೆ, ಕಸವನ್ನು ಸುಡ್ತಾ ಇರೋದ್ರಿಂದ ಅವರಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ. ಇದರ ಟ್ರೀಟ್ಮೆಂಟ್ ಪಡೆಯೋದಕ್ಕಂತಲೇ ಮನೆಯನ್ನು ಚೇಂಜ್ ಮಾಡಿದ್ದೀನಿ, ತಂದೆ ಮನೆಗೆ ಶಿಫ್ಟ್ ಆಗಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ.